ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನಸ್ಸಲ್ಲಿ ಏನು ಕ್ವೆಶನ್ ಇದೆ, ಯಾವುದಾದ್ರೂ ಒಂದು ಕಾರ್ಡನ್ನು ಪಿಕ್ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಅಮೆಥಿಸ್ಟು, ಇದು ರೋಸ್ ಕ್ವಾರ್ಟ್ಸು ಆ್ಯಂಡ್ ಇದು ಇವಿಲೈ ಅಂತ. ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡ್ಕೊಳ್ಳಿ, ನಿಮ್ಮ ಕ್ವೆಶನಿಗೆ ಆನ್ಸರನ್ನು ಪಡ್ಕೊಳ್ಳಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಕ್ವೆಶನಿಗೆ ಆನ್ಸರ್ ಹೌದಾ ಅಲ್ವಾ ನೋಡೋಣ. ಎಸ್, ನೀವೇನು ಅಂದ್ಕೊಂಡಿದ್ದೀರ ಅದು ಆಗುತ್ತೆ. ಸೊ ಸ್ವಲ್ಪ ನೀವು ಪ್ರೇ ಮಾಡಬೇಕು, ಕೆಲವೊಂದು ರಿಚುವಲ್ಸನ್ನು ಮಾಡಬೇಕು. ಸೊ ನೀವು ಅಂದ್ಕೊಂಡಿರೋದು ಆಗುತ್ತೆ, 100% ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಯಾರು ಪಿಕ್ ಮಾಡಿದ್ದೀರ ನೀವು ಕೇಳೋದಾದರೆ ನೋ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ದಿನ ನೀವು ವೇಟ್ ಮಾಡಿ, ನೀವೇನೇ ನಿರ್ಧಾರಗಳನ್ನು ತಗೊಂಡಿದ್ರು. ಆ್ಯಂಡ್ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬೇರೆ ಬೇರೆ ರಿಚುವಲ್ಸ್ ಇದೆ, ಸೊ ಅದನ್ನು ಫಾಲೋ ಮಾಡಿ. ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಥವಾ ಬೇರೆ ಏನಾದರೂ ಆನ್ಸರ್ ಸಿಗ್ಬೋದು. ಆ್ಯಂಡ್ ಯಾರೆಲ್ಲ 3ನೇ ಕಾರ್ಡನ್ನು ಚೂಸ್ ಮಾಡಿದ್ದೀರಿ, ನಿಮಗೂ ಕೂಡ ಎಸ್, ನೀವು ಅಂದ್ಕೊಂಡಿರೋದು ಆಗುತ್ತೆ. ಆ್ಯಂಡ್ ನೀವೇನೇ ಕ್ವೆಶನ್ ಕೇಳಿದ್ರು ಹೌದು. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಯಾರಿಗಾದರೂ ಬ್ರಾಸ್ಲೆಟ್ಸ್ ಬೇಕು ಅಂದರೆ, ಕ್ರಿಸ್ಟಲ್ಸ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಈ ವಿಡಿಯೋದಲ್ಲಿ ಅಮೆಥಿಸ್ಟ್ ಬ್ರಾಸ್ಲೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ ಅಮೆಥಿಸ್ಟ್ ಅಂತ. ಇಲ್ಲಿ ನೋಡಿ ಕ್ರಿಸ್ಟಲ್ ಹೇಗಿದೆ ಅಂತ. ಇಲ್ಲಿ ನೋಡಿ, ಈ ಥರ ಇರಬೇಕು. ಇದು ಒರಿಜಿನಲ್ ಕ್ರಿಸ್ಟಲ್ ಅಂತ. ಆ್ಯಂಡ್ ಒರಿಜಿನಲ್ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋನ ಮಾಡ್ತೀನಿ. ಇದು ಅಮೆಥಿಸ್ಟ್ ಅಂತ. ಇದು ನಿಮ್ಮ 3ನೇ ಕಣ್ಣು ಏನಿದೆ, 2 ಹುಬ್ಬುಗಳ ಮಧ್ಯೆ, ಥರ್ಡ್ ಐ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಹೀಲ್ ಮಾಡುತ್ತೆ. ಆ ಒಂದು ಚಕ್ರ ಏನು, 2 ಹುಬ್ಬುಗಳ ಮಧ್ಯೆ ಒಂದು ಚಕ್ರ ಇರುತ್ತೆ, ಅದನ್ನು ಹೀಲ್ ಮಾಡೋದಕ್ಕೆ ಈ ಒಂದು ಬ್ರಾಸ್ಲೆಟ್ ಅಂದರೆ ಈ ಒಂದು ಸ್ಟೋನನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಯಾರಿಗೆ ಅದೆಲ್ಲ ಇಂಬ್ಯಾಲೆನ್ಸ್ ಇರುತ್ತೆ ಅವರಿಗೆ ಹೆಡ್ಏಕ್ ಬರೋದು, ಅಥವಾ ಕಣ್ಣುರಿ ಬರೋದು, ಅಥವಾ ಕಿವಿ ನೋವು ಬರೋದು, ಇಲ್ಲಾಂದರೆ ನೀವೇನೇ ಅಂದ್ಕೊಂಡ್ರೂ ಅದು ಆಗದೇ ಇರೋದು, ಓದೋದು ಕೂತ್ಕೊಂಡ್ರೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಸೊ ಈ ಥರ ಒಂದು ನೆಗೆಟಿವಿಟೀಸ್ ಆಗುತ್ತೆ. ಅಂಥವರು ಯಾರಿಗೆಲ್ಲ ನಾನು ಈಗ ಹೇಳಿದ್ದೆ ಅಲ್ವಾ, ಸೊ ಆ ಥರದ್ದು ನೆಗೆಟಿವಿಟೀಸ್ ಇದೆ, ಅವರು ಈ ಒಂದು ಅಮೆಥಿಸ್ಟನ್ನು ವೇರ್ ಮಾಡೋದ್ರಿಂದ ನಿಮಗೆ ಇರುವಂತಹ ಎಲ್ಲ ನೆಗೆಟಿವಿಟೀಸು ರಿಮೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಆಜ್ಞಾಚಕ್ರ ಏನು 2 ಹುಬ್ಬುಗಳ ಮಧ್ಯೆ ಇದೆ ಅಲ್ವಾ, ಥರ್ಡ್ ಐ ಆಜ್ಞಾಚಕ್ರ, ಅದನ್ನು ಹೀಲ್ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಆರ್ಗನ್ಸ್ ಏನೇನಿದೆ ಅದನ್ನೆಲ್ಲ ಬ್ಯಾಲೆನ್ಸ್ಗೆ ತಗೊಂಡು ಬರೋದಕ್ಕೆ ಈ ಒಂದು ಸ್ಟೋನು, ಈ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟು ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಓನ್ಲಿ ಬ್ರಾಸ್ಲೆಟ್ ಟೈಪ್ ಮಾತ್ರ ಅಲ್ಲ, ನಿಮಗೆ ಟಂಬಲ್ ಸ್ಟೋನಲ್ಲಿ ಸಿಗುತ್ತೆ, ಟವರಲ್ಲಿ ಸಿಗುತ್ತೆ, ರಾ ಸ್ಟೋನ್ ಸಿಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಬ್ರಾಸ್ಲೆಟ್ನ. ಯಾಕೆಂದರೆ ಬ್ರಾಸ್ಲೆಟ್ನ ನಾವು ಕೈಗೆ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ಬೋದು. ಟಂಬಲ್ನ ನಾವು ಮೆಡಿಟೇಷನ್ ಮಾಡುವಾಗ ಮಾತ್ರ ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ. ಬಟ್ ಯಾವಾಗಲೂ ನಮ್ಮ ಜೊತೆ ನಾವು ಹೀಲ್ ಆಗಬೇಕು ಅಂದರೆ ಯಾವಾಗಲೂ ಕ್ರಿಸ್ಟಲ್ ನಮ್ಮ ಜೊತೆಗೆ ಇರಬೇಕಲ್ವ. ಸೊ ಹಾಗಾಗಿ ನಾನು ಬ್ರಾಸ್ಲೆಟನ್ನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಮಾಲೆ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ವೇರ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡಿದ್ರೆ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ಒಂದು ಸ್ಟೋನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಎಲ್ಲ ಕ್ರಿಸ್ಟಲ್ಸ್ ಬಗ್ಗೆ ಅಲ್ಲೂ ಕೂಡ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಬೇರೆ ಬೇರೆ ರಿಚುವಲ್ಸನ್ನು ಮಾಡ್ತಾ ಇರ್ತೀನಿ, ಅಲ್ಲಿ ಕೂಡ ನೀವು ಭಾಗವಹಿಸ್ಬೋದು. ಥ್ಯಾಂಕ್ ಯು.